ಎಲ್ಲರೂ ನಮಸ್ಕಾರ ರೀ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇನ್ನೂವರೆಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಅದನ್ನು ಕ್ಲಿಕ್ ಮಾಡಿರಿ. ಯಾಕಂದರೆ ನಾನು ಏನೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನೀವು ಮೆಸೇಜ್ ಬಂದೇ ಬರ್ತದೆ. ಸೊ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಮಾಡೋ ಸಬ್ಸ್ಕ್ರೈಬ್ ನನಗೆ ಮೋಟಿವೇಟ್ ಮಾಡ್ದಂಗೆ ಆಗ್ತದೆ. ಸೊ ನನ್ನ ಚಾನಲ್ ಗ್ರೋ ಆಗ್ತದೆ, ನಿಮ್ಗೆ ಮೋಟಿವೇಟ್ ಮಾಡ್ದಂಗೆ ಆಗ್ತದೆ ಅಂತ ಹೇಳ್ತಾ, ಸೊ ಇವತ್ತೊಂದು ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಇದೊಂದು ಮಾಹಿತಿ ನಿಮಗೆ ಗೊತ್ತಾಗ್ತದೆ, ಇಲ್ಲ ಗೊತ್ತಾಗಲಿ ಸಾಧ್ಯ ಇಲ್ಲ. ಯಾರು ಕೂಡ ಪೂರ್ತಿ ನೋಡೋದಿಲ್ಲ, ಸ್ಕಿಪ್ ಮಾಡಿ ಹೋಗ್ಬಿಡ್ತೀರಿ. ಸೊ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಸೊ ಇವತ್ತೊಂದು ಟಾಪಿಕಲ್ಲಿ ಏನಂದರೆ, ಸೊ ಯಾವ ರೀತಿ ನಾವು ಟೆಲಿಗ್ರಾಮಲ್ಲಿ ಪ್ರೊಫೈಲ್ ಪಿಕ್ಚರನ್ನು ಯಾವ ರೀತಿ ಚೇಂಜ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಸೊ ಈ ವಿಷಯ ಕೆಲವರು ಗೊತ್ತಿರ್ಬೋದು ರೀ, ಇನ್ನು ಕೆಲವರು ಗೊತ್ತಿರಲಿಕ್ಕಿಲ್ಲ. ಸೊ ಯಾರಿಗೆ ಗೊತ್ತಿರಲ್ಲ ಅಂಥವ್ರಿಗೆ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗ್ತಾಯಿದ್ರಿ. ಸೊ ಯಾಕಂದ್ರೆ ನಾನು ಬೇಸಿಕ್ ಟಾಪಿಕ್ಗಳನ್ನು ಯಾಕೆ ವಿಡಿಯೋ ಮಾಡ್ತೀನಿ ಅಂದ್ರೆ, ಸೊ ಬೇಸಿಕ್ ಟಾಪಿಕ್ಗಳು ಕೆಲವೊಂದು ಜನರಿಗೆ ಗೊತ್ತಿರಲ್ಲ ರೀ. ಅದಕ್ಕೆ ನಾನು ಬೇಸಿಕ್ ಸಿಂಪಲ್ ಟಾಪಿಕ್ಗಳನ್ನು, ಸಿಂಪಲ್ ಟೆಕ್ ಟಾಪಿಕ್ಗಳನ್ನು ನಾನು ತೊಗೊಂಡು ನಾನು ವಿಡಿಯೋನ ಮಾಡ್ತೀನಿ. ಯಾಕಂದ್ರೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಸೊ ಈ ವಿಡಿಯೋ ಮುಖಾಂತರ ಅವರಿಗೆ ಗೊತ್ತಾಗ್ತೈತಿ. ಸೊ ಪ್ಲೀಸ್ ಈ ವಿಡಿಯೋನ ಕಡೆ ತನಕ ನೋಡಿರಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಸೊ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕಾಗ್ತದೆ ರೀ. ಸೆಕೆಂಡ್ ನಿಮ್ಮ ಅಕೌಂಟನ್ನು ಹೊಂದಿರಬೇಕಾಗ್ತದೆ. ಆಗ ಮಾತ್ರ ನೀವು ಪ್ರೊಫೈಲ್ ಪಿಕ್ಚರನ್ನು ನೀವು ಸೆಟ್ ಮಾಡೋಕ್ಕೆ ಸಾಧ್ಯ ಅಥವಾ ಚೇಂಜ್ ಮಾಡೋಕ್ಕೆ ಸಾಧ್ಯ ರೀ. ಸೊ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ತೆಗೀರಿ. ಸೊ ನನ್ನ ಮೊಬೈಲಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ತೆಗಿತೀನಿ ರೀ. ಸೊ ನೋಡಿರಿ, ಇಲ್ಲಿ ಟೆಲಿಗ್ರಾಮ್ ಆ್ಯಪನ್ನು ಓಪನ್ ಮಾಡಾತೀನಿ. ಸೊ ಇದು ಫೇಸ್ ಅನ್ಲಾಕ್ ಮಾಡಿರಿ. ಸೊ ಈ ರೀತಿ ಟೆಲಿಗ್ರಾಮ್ ಆ್ಯಪನ್ನು ಓಪನ್ ಮಾಡಿದಾಗ ರೀ, ನಿಮ್ಗೆ ನೀವು ಯಾರ ಚಾನಲನ್ನು ಫಾಲೋ ಮಾಡಿರೋ ಮತ್ತು ಅಥವಾ ಜಾಯ್ನ್ ಆಗಿರೋ ಗ್ರೂಪ್ಗಳಿಗೆಲ್ಲ ನಿಮ್ಗೆ ಲಿಸ್ಟ್ ಶೋ ಆಗ್ತದೆ. ನಿಮ್ಮದು ಗ್ರೂಪ್ಸು ಮತ್ತೆಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ಶೋ ಆಗ್ತದೆ ರೀ. ನೀವು ಜಸ್ಟ್ ಏನು ಮಾಡ್ಬೇಕಂದ್ರೆ, ಜಸ್ಟ್ 3 ಟ್ಯಾಬ್ ಅದಲ್ಲ ರೀ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಕ್ಲಿಕ್ ಮಾಡಿದ ನಂತರ ಜಸ್ಟ್ ಇಲ್ಲಿ ಪ್ರೊಫೈಲ್ ಒಂದು ಐಕನ್ ಕಾಣ್ತೈತಿ. ಸೊ ಈಗ ಕರೆಂಟ್ ನಂದು ಪ್ರೊಫೈಲ್ ಪಿಕ್ಚರ್ ಸಿಂಹ ಆದ್ರಿ, ಸಿಂಹ ಒಂದು ಐಕನ್ ಅದ್ರಿ, ನೋಡ್ಬೋದು ನೀವು ಇಲ್ಲಿ. ಸೊ ಜಸ್ಟ್ ಏನು ಮಾಡ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮ್ಮದು ಪ್ರೊಫೈಲ್ ಪಿಕ್ಚರ್ ಶೋ ಆಗ್ತದೆ ರೀ. ಈಗ ಇರ್ತಕ್ಕಂಥ ಪ್ರೊಫೈಲ್ ಪಿಕ್ಚರ್ ನಮ್ಗೆ ಶೋ ಆಗ್ತದೆ. ನೀವು ಜಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಕ್ಯಾಮ್ರಾದ ಒಂದು ಐಕನ್ ಕಾಣತ್ತದ ರೀ, ಕ್ಯಾಮ್ರಾದ ಒಂದು ಚಿಹ್ನೆ ಕಾಣತೈತಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ನೀವು ಬೇಕಾಗಿರ್ತಕ್ಕಂಥ ಪ್ರೊಫೈಲ್ ಪಿಕ್ಚರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ರೀ. ನಾನು ಜಸ್ಟ್ ಈಗ ಒಂದು ಎಕ್ಸಾಂಪಲ್ಗೆ ಸೊ ಯಾವುದೋ ಒಂದು XYZ, ಸೊ ಇದೊಂದು ಚೂಸ್ ಮಾಡ್ತೀನಿ ರೀ. ನೋಡಿರಿ, ನೀವು ಸರ್ಕಲ್ ಕೂಡ ಮಾಡ್ಕೋಬೋದು, ಝೂಮ್ ಇನ್ ಮಾಡ್ಬೋದು ರೀ. ಸೊ ನೀವು ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬೋದು ರೀ ಪ್ರೊಫೈಲ್ ಪಿಕ್ಚರು ಅಡ್ಜಸ್ಟ್ಮೆಂಟ. ಸೊ ಕ್ಲಿಕ್ ಮಾಡಿರಿ. ಸೊ ನೋಡಿರಿ, ನಂದು ಪ್ರೊಫೈಲ್ ಪಿಕ್ಚರ್ ಚೇಂಜ್ ಆಯಿತು. ನಾನು ಬ್ಯಾಕ್ ಮಾಡ್ತೀನಿ. ನೋಡಿರಿ ಇನ್ನೊಂದ್ಸಲಿ ಹೋಗೋಣ ಅಂತ. ನೋಡಿರಿ, ನಂದು ಕರೆಂಟ್ ಪ್ರೊಫೈಲ್ ಪಿಕ್ಚರು ಈಗ ಚೇಂಜ್ ಮಾಡಿರ್ತಕ್ಕಂಥ ಪ್ರೊಫೈಲ್ ಪಿಕ್ಚರ್ ಶೋ ಅಲ್ಲದ್ರಿ. ನೀವು ಕೂಡ ತುಂಬ ಈಸಿಯಾಗಿ ಪ್ರೊಫೈಲ್ ಪಿಕ್ಚರನ್ನು ಚೇಂಜ್ ಮಾಡ್ಬೋದು ರೀ. ತುಂಬ ಈಸಿ ಐತಿ ಇದು. ಇನ್ನು ಕೆಲವ್ರಿಗೆ ಗೊತ್ತಿರ್ಬೋದು, ಇನ್ನು ಕೆಲವ್ರಿಗೆ ಗೊತ್ತಿಲ್ಲ. ಸೊ ಯಾರು ಗೊತ್ತಿಲ್ಲ ಅವರಿಗೆಲ್ಲ ಇದು ಹೆಲ್ಪ್ಫುಲ್ ಆಗ್ತೈತೆ ರೀ. ಸೊ ನೋಡಿರಲ್ರಿ, ಯಾವ ರೀತಿ ನಾವು ಟೆಲಿಗ್ರಾಮಲ್ಲಿ ನಮ್ಮ ಅಕೌಂಟ್ದು ಪ್ರೊಫೈಲ್ ಪಿಕ್ಚರನ್ನು ಯಾವ ರೀತಿ ತುಂಬ ಈಸಿಯಾಗಿ ಚೇಂಜ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ತಾವೆಲ್ಲರೂ ಕಲ್ತಿದ್ದೀರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಸೊ ಅಂತ ಹೇಳ್ತಾ, ಸೊ ಐ ವಿಲ್ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.